ಇನ್ನು ಹೊರ್ಮುಜ್ ಓಪನ್ ಬಗ್ಗೆ ಟ್ರಂಪ್ ದೊಡ್ಡ ಸುಳಿವನ್ನು ಕೊಟ್ಟಿದ್ದಾರೆ. ಇರಾನ್ನಿಂದ ನಮಗೊಂದು ದೊಡ್ಡ ಗಿಫ್ಟ್ ಬಂದಿದೆ ಅಂತ ಕೂಡ ಟ್ರಂಪ್ ಹೇಳಿದ್ದಾರೆ. ಏನದು? ತೈಲ ಮತ್ತು ಅನಿಲಕ್ಕೆ ಸಂಬಂಧಪಟ್ಟಂಥ ಗಿಫ್ಟ್ ಕಳಿಸಿದ್ದಾರೆ. ಇವರಿಗೆ ಬೇಕಾಗಿದ್ದೇ ಇದು. ಇರಾನ್ ಒಂದು ಅದ್ಭುತವಾದಂಥ ಕೆಲಸ ಮಾಡಿದೆ ಅಂತ ಕೂಡ ಬಣ್ಣಿಸಿದ್ದಾರೆ. ಅದು ಉಡುಗೊರೆ ರೂಪದಲ್ಲಿ ಬಂದಿದೆಯಂತೆ. ಅಪಾರ ಪ್ರಮಾಣದ ಹಣದ ಮೌಲ್ಯದ ಗಿಫ್ಟ್ ಇದಾಗಿದೆ ಅಂತ. ಹಂಗಾಬಿಟ್ರೆ ಯುದ್ಧ ನಿಲ್ಲಿಸ್ಬಿಡ್ತಾರೆ ಇವರು. ದುಡ್ಡು ಸಿಕ್ಬಿಟ್ರೆ ಸಾಕು, ಅಮೆರಿಕಕ್ಕೆ ತೈಲ ಸಿಕ್ಬಿಟ್ರೆ ಸಾಕು, ಮಹಾದಾನಂದ. ಅವು ಒಂದು ಲೆಕ್ಕದಲ್ಲಿ ಏನು ಅಂದರೆ, ಇಲ್ಲಿ ನಮ್ಮಲ್ಲಿ ತೈಲ ಅಭ್ಯಂಜನ ಮಾಡ್ತೀವಲ್ಲ ನಾವು, ಹಂಗೆ ಇವರಿಗೆ ಯಾವುದಾದ್ರು ತೈಲ ಬಾವಿಗಳು ಸಿಕ್ಕರೆ ಅದೊಂದು ಅಮೆರಿಕಕ್ಕೆ ಮುಳುಗಿ ಎದ್ದೇಳುವಂಥ ಅದ್ಭುತವಾದಂಥ ಅಭ್ಯಂಜನ ಅದು. ಹೀಗಾಗಿ ನಿನ್ನೆ ನಾವು ಒಪ್ಪಂದ ಮಾಡ್ಕೊಳ್ತೀವಿ ಅಂತಾರೆ ಟ್ರಂಪ್. ನೋಡಿ, ಇವರ ಹಣೆ ಬರಹವೇ ಇಷ್ಟು. ನೋಡಿ, ನೋಡಿ ವೆನೆಜುವೆಲಾದಲ್ಲಿ ಹೋದರು, ಗಂಡ ಹೆಂಡತಿ ಎತ್ಕೊಂಬಂದರು, ಅಲ್ಲೊಂದಿಷ್ಟು ತೈಲ ಬಾವಿಗಳ ಮೇಲೆ ಕಣ್ಣಿಟ್ಟರು. ಈ ಕಡೆ ಇರಾಕನ್ನು ನರಕ ಮಾಡಿದರು, ಇರಾಕನ್ನು ಸುಡುಗಾಡು ಮಾಡಿದರು, ಅಲ್ಲೊಂದಿಷ್ಟು ತೈಲ ಬಾವಿಗಳು ಇವರ ವಶದಲ್ಲಿವೆ. ಇನ್ನು ರಕ್ಷಣೆ ಮಾಡ್ತೀವಿ ಅಂತೇಳಿ ಪಕ್ಕಕ್ಕೆ ಕುವೈತಿಗೆ ಹೋದರು. ಕುವೈತಲ್ಲೂ ಕೂಡ ಇದೇ ಕಥೆನೇ. ಅಲ್ಲೂ ಕೂಡ ಹಲವಾರು ತೈಲ ಬಾವಿಗಳನ್ನು ಇವರು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಈಗ ಹೇಳ್ತಾರೆ ಒಂದು ದೊಡ್ಡ ಗಿಫ್ಟ್, ಅದು ಆಯಿಲ್ ರೂಪದಲ್ಲಿ ಬಂದಿದೆ. ಅದಕ್ಕೆ ನಾನು ಹೇಳಿದೆ ಇದೊಂದು ತೈಲ ಅಭ್ಯಂಜನ ಅವರಿಗೆ ಅಂತ. ಮಹದಾನಂದ ಇವರಿಗೆ ಈ ರೀತಿ ಏನಾದರೂ ಸಿಕ್ಕಿಬಿಟ್ರೆ. ಅವರನ್ನೇ ಮಾತಾಡಲಿಕ್ಕೆ ಬಯಸಿದ್ರಂತೆ. ಅದಕ್ಕೋಸ್ಕರ ನಾವು ಮಾತಾಡಿದ್ದೀವಿ. ಇರಾನ್ ವಿರುದ್ಧದ ಯುದ್ಧದಲ್ಲಿ ನಾವು ಗೆದ್ದಂಗಾಗಿದೆ. ಇದು ಟ್ರಂಪ್ ಅವ್ರ ಮಾತು. ಅವರೇ ನಮ್ಮ ಜೊತೆ ಮಾತಾಡ್ತಿದ್ದಾರೆ, ಅವರೇ ಬಯಸಿದ್ದು. ಹೀಗಾಗಿಯೇ 5 ದಿನ ಯುದ್ಧ ವಿರಾಮ ಘೋಷಣೆ ಮಾಡಿದೆ. ನಮ್ಮ ಜೊತೆ ಭಾಳ ಅರ್ಥಪೂರ್ಣವಾಗಿ ಮಾತಾಡ್ತಾ ಇದ್ದಾರೆ. ಅವರು ಇನ್ನೆಂದೂ ಕೂಡ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ, ಪರಮಾಣು ಶಸ್ತ್ರಾಸ್ತ್ರ ತಯಾರಿಸೋದೂ ಇಲ್ಲ ಅಂತ ಹೇಳ್ಬಿಡ್ಯಾರಂಥವ್ರು. ಇದು ಟ್ರಂಪ್ ಹೇಳಿರುವಂಥ ಮಾತು. ಸೊ ಇದು ಸಂಗತಿ. ಸಂಧಾನ ಕೂಡ ನಡೀತಾ ಇದೆಯಂತೆ, ಸಂಧಾನದ ಮಾತುಕತೆಗಳು ಕೂಡ ಆಗ್ತಾ ಇವೆ ಅಂತೆ. JD ವ್ಯಾನ್ಸ್, ಮಾರ್ಕೋ, ಕುಶ್ನರ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರಂತೆ. ಖುದ್ದು ಟ್ರಂಪ್ ಈ ಮಾತನ್ನು ಹೇಳಿದ್ದಾರೆ. ಇರಾನನ್ನು ಸಂಪರ್ಕ ಮಾಡಲಿಕ್ಕೆ ಅವ್ರ ಹತ್ರ ಏನೂ ಉಳಿದಿಲ್ಲ. ನೌಕಾಪಡೆ ಇಲ್ಲ, ನಾಯಕರಿಲ್ಲ. ಒಂದು ಫೋನ್ ಮಾಡೋದು ಕೂಡ ಒಂದು ದೊಡ್ಡ ಸಾಹಸ. ಹೀಗಾಗಿ ನಮ್ಮ ಹತ್ರ ಮಾತಾಡೋಕೆ ಒದ್ದಾಡ್ತಾ ಇತ್ತು. ನಾವು ಏರ್ಪೋರ್ಟನ್ನು ನಾಶ ಮಾಡಿದ್ದೀವಿ, ನೌಕಾಪಡೆಯನ್ನು ನಾಶ ಮಾಡಿದ್ದೀವಿ, ಇನ್ನೇನು ಉಳಿದಿದೆ ಇರಾನಲ್ಲಿ ಅಂತ ಕೇಳ್ತಾರೆ ಟ್ರಂಪ್. ನೋಡಿ, ಹಿಂದೆ ಅವ್ರು ಹೇಳಿದರು ಯಾರು ನಾಯಕರು ಉಳಿದಿಲ್ಲ ಅಂತ. ಯಾವ ನಾಯಕರಿದ್ದಾರೆ? 2ನೇ ನಾಯಕ ಇದನೋ ಇಲ್ಲವೋ ಅನ್ನುವಂಥದ್ದೇ ಗೊತ್ತಿಲ್ಲ. ಹೀಗಾಗಿ ಯಾರು ಉಳಿದಿಲ್ಲ ಅಂತ. ಆದರೆ ಈಗ ಹೇಳ್ತಾರೆ ಈಗ ಆಡಳಿತ ಬದಲಾವಣೆಯಾಗಿದೆ, ಒಳ್ಳೆ ಲೀಡರ್ಸ್ ಇದ್ದಾರೆ ಈಗ ಅಂತ. ಎಲ್ಲಿದ್ದಾರೋ ಏನೋ ಲೀಡರ್ಸು. ಇವ್ರು ಹೇಳ್ತಾರೆ ಹಿಂದಿನ ನಾಯಕರುಗಳಿಗಿಂತ ಈಗಿನ ನಾಯಕರು ಬಹಳ ವಿಭಿನ್ನವಾಗಿದ್ದಾರೆ, ಅಲ್ಲಿನ ಆಡಳಿತ ಬದಲಾವಣೆಯಾಗಿದೆ. ಯಾವುದೇ ಕಾರಣಕ್ಕೂ ನಾವು ಯಾವ ಮಾತುಕತೆಯನ್ನು ಮಾಡಿಲ್ಲ. ಯಾವ ಪುಣ್ಯಾತ್ಮರ ಜೊತೆಗೆ ಅವರು ಮಾತುಕತೆ ಮಾಡಿದಾರೋ ಗೊತ್ತಿಲ್ಲ. ಟ್ರಂಪ್ ನೀಡಿರುವಂಥ ಹೇಳಿಕೆಗಳು ಸತ್ಯಕ್ಕೆ ದೂರವಾದಂಥ ಹೇಳಿಕೆಗಳು, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಇವು ಪಕ್ಕಾ ಸುಳ್ಳು ಸುದ್ದಿಗಳು ಅನ್ನುತ್ತೆ ಇರಾನ್. ಒಂದು ಕಡೆಗೆ ಟ್ರಂಪ್ ತುಂಬ ಮಾತಾಡಿದ್ವಿ, ಅದಕ್ಕೋಸ್ಕರ 5 ದಿವಸ ನಾವು ಯುದ್ಧ ವಿರಾಮನ ಘೋಷಣೆ ಮಾಡಿದ್ದು ಅಂತಂದರು. ಆದರೆ ಇರಾನ್ ಇದ್ಯಾವುದಕ್ಕೂ ಕೂಡ ಒಪ್ಪುತ್ತಾ ಇಲ್ಲ. ಇನ್ನೊಂದು ಕಡೆಗೆ ಇರಾನ್ ಮೇಲೆ ನಿರಂತರವಾದಂಥ ದಾಳಿ ನಡೀತಾ ಇದೆ. ಜೊತೆಗೆ ಇರಾನ್ ಕೂಡ ಸುಮ್ಮನಿಲ್ಲ, ಅದೂ ಕೂಡ ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೂ ಕೂಡ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಕುವೈತ್ ಮೇಲೆ ದಾಳಿ ಮಾಡಿದೆ. ಇದೆಲ್ಲದರ ಜೊತೆಗೆ ಪ್ರಧಾನಿ ಮೋದಿಗೆ ಡೊನಾಲ್ಡ್ ಟ್ರಂಪ್ ಕರೆ ಮಾಡಿದ್ದಾರೆ. ಟ್ರಂಪ್ ಕರೆ ಮಾಡಿ ಮಾತಾಡಿದ್ದಾರೆ. ಜೊತೆಗೆ ನೋಡಿದ್ರೆ ಮೋದಿಯವರು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ, ಶಾಂತಿ ಮತ್ತು ಉದ್ವಿಗ್ನತೆ ಶಮನಕ್ಕೆ ಭಾರತ ಸದಾ ಬೆಂಬಲವಾಗಿ ನಿಲ್ಲುತ್ತೆ ಅಂತ. ಜೊತೆಗೆ ಮೋದಿ ಇನ್ನೊಂದು ಹೇಳಿರುವಂಥ ಮಾತು, ಹೊರ್ಮುಜನ್ನು ತಕ್ಷಣಕ್ಕೆ ಓಪನ್ ಮಾಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಮೋದಿ ಹೇಳಿದ್ದಾರೆ. ಅಧ್ಯಕ್ಷ ಟ್ರಂಪ್ ಅವರಿಂದ ದೂರವಾಣಿ ಕರೆ ಸ್ವೀಕರಿಸಿ ಪಶ್ಚಿಮ ಏಷ್ಯಾದ ಪರಿಸ್ಥಿತಿಯ ಕುರಿತು ಉಪಯುಕ್ತ ಅಭಿಪ್ರಾಯ ವಿನಿಮಯ ಮಾಡಿಕೊಂಡೆವು. ಮಧ್ಯಪ್ರಾಚ್ಯದಲ್ಲಿ ಆದಷ್ಟು ಶೀಘ್ರವಾಗಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡಲು ಮತ್ತು ಶಾಂತಿಯನ್ನು ಪುನಃಸ್ಥಾಪಿಸಲು ಭಾರತ ಬೆಂಬಲಿಸುತ್ತದೆ. ಹೊರ್ಮುಜ್ ಜಲಸಂಧಿಯನ್ನು ಶೀಘ್ರವಾಗಿ ಮುಕ್ತಗೊಳಿಸಬೇಕು. ಹಡಗುಗಳ ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸಿಕೊಳ್ಳುವುದು ಇಡೀ ಜಗತ್ತಿಗೆ ಅತ್ಯಗತ್ಯವಾಗಿದೆ. ಶಾಂತಿ ಮತ್ತು ಸ್ಥಿರತೆ ಸ್ಥಾಪನೆಗಾಗಿ ನಾವಿಬ್ಬರು ಪರಸ್ಪರ ಸಂಪರ್ಕದಲ್ಲಿರಲು ಒಪ್ಪಿಕೊಂಡಿದ್ದೇವೆ. ಇದೆಲ್ಲದರ ಜೊತೆಗೆ ಹಿಂದೂ ಕೂಡ 5 ಗಂಟೆ ಚರ್ಚೆ ಮಾಡಿದರು. ಇವತ್ತು ಕೂಡ ಮತ್ತೆ ಮೀಟಿಂಗ್ ಆಗುತ್ತೆ, ಸರ್ವಪಕ್ಷಗಳ ಸಭೆ.
ಕೇಂದ್ರ ಕರೆದಿರುವಂಥ ಸರ್ವಪಕ್ಷಗಳ ಸಭೆ ಸಂಜೆ 5 ಗಂಟೆ ಶುರುವಾಗುತ್ತೆ. ಪ್ರಸ್ತುತ ಸ್ಥಿತಿಗತಿಗಳೇನು, ಅದನ್ನು ಎದುರಿಸುವಂಥ ಬಗೆ ಹೇಗೆ, ಜೊತೆಗೆ ವಿಪಕ್ಷಗಳ ಸಹಕಾರವನ್ನು ಕೂಡ ಮೋದಿ ಕೋರುವಂಥ ಸಾಧ್ಯತೆಗಳಿವೆ. ಮೊನ್ನೆ ಕೂಡ ಅವರು ನಡೆಸಿದಂಥ ಸುದೀರ್ಘವಾದಂಥ ಸಭೆ 5-6 ಗಂಟೆ ಅವರು ಮೀಟಿಂಗ್ ಮಾಡಿ ಅದನ್ನೇ ಹೇಳಿದ್ದು. ಕೋವಿಡ್ ಸಂದರ್ಭದಲ್ಲಿ ನಾವೇನು ಅನುಭವಿಸಿದ್ವಲ್ಲ ಅಂಥ ಒಂದು ಸ್ಥಿತಿಗತಿ, ದೇಶ ಹೆಂಗೆ ಒಗ್ಗಟ್ಟಾಗಿತ್ತಲ್ಲ ಆ ಸಂದರ್ಭದಲ್ಲಿ, ಅದೇ ರೀತಿ ದೇಶ ಈ ಬಾರಿಯೂ ಕೂಡ ತಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು, ಒಗ್ಗಟ್ಟಾಗಿರಬೇಕು ನಾವು ಅನ್ನುವಂಥ ಮಾತು. ಕೋವಿಡನ್ನು ಎದುರಿಸ್ದಂಗೆ ಈಗಿನ ಸ್ಥಿತಿಗತಿಗಳನ್ನೂ ಕೂಡ ಎದುರಿಸೋಣ ಅನ್ನುವಂಥ ಮಾತನ್ನು ಆವಾಗ ಮೋದಿ ಹೇಳಿದರು. ಇವತ್ತು ಕರೆದಿರುವಂಥ ಸರ್ವ ಪಕ್ಷಗಳ ಸಭೆ 5 ಗಂಟೆಗೆ.